ಓಂ ಶಾಂತಿ. ಮುರುಳಿ ದಿನಾಂಕ 12/7/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸತ್ಯ ವೈಷ್ಣವರಾಗಬೇಕು. ಸತ್ಯ ವೈಷ್ಣವರು ಭೋಜನದ ಪತ್ತೆಯ ಜೊತೆಗೆ ಪವಿತ್ರರಾಗಿ ಇರುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಅವಗುಣ ಪರಿವರ್ತನೆ ಆದರೆ ನಿಮ್ಮ ನೌಕೆ ಪಾರಾಗಲು ಸಾಧ್ಯ? ಉತ್ತರ, ಎಲ್ಲಾ ಅವಗುಣಗಳಿಗಿಂತ ದೊಡ್ಡ ಅವಗುಣ ಮೋಹ ಆಗಿದೆ. ಮೋಹಕ್ಕೆ ವಶ ಆಗುವ ಕಾರಣ ಸಂಬಂಧಿಗಳ ನೆನಪು ಕಾಡಿಸುತ್ತಿರುತ್ತದೆ. ಯಾರಾದರೂ ಸಂಬಂಧಿಗಳು ಸತ್ತರೆ 12 ತಿಂಗಳವರೆಗೂ ಅವರನ್ನೇ ನೆನಪು ಮಾಡುತ್ತಿರುತ್ತಾರೆ. ಮುಖವನ್ನು ಮುಚ್ಚಿಕೊಂಡು ಅಳುತ್ತಿರುತ್ತಾರೆ. ಅದೇ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ. ಅದೇ ರೀತಿ ಒಂದು ವೇಳೆ ನಿಮಗೆ ಪರಮಾತ್ಮ ತಂದೆಯ ನೆನಪು ಕಾಡಿಸುತ್ತಿದ್ದರೆ, ಹಗಲು ರಾತ್ರಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ. ಹೇಗೆ ಲೌಕಿಕ ಸಂಬಂಧಿಯನ್ನು ನೀವು ನೆನಪು ಮಾಡುತ್ತೀರೋ ಅದೇ ರೀತಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿ. ಲೌಕಿಕ ಸಂಬಂಧಿಗಳನ್ನು ನೆನಪು ಮಾಡಿದಂತೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಓಂ ಶಾಂತಿ. ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಮಾತ್ಮ ತಂದೆ ಇನ್ನೊಂದು ಮಾತನ್ನು ಸೇರಿಸುತ್ತಾರೆ. ಕೇವಲ ಪರಮಾತ್ಮ ತಂದೆಯನ್ನು ತಂದೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆಯನ್ನು ಇನ್ನೊಂದು ರೂಪದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮುಖ್ಯ ಮಾತೇ ಇದಾಗಿದೆ. ಪರಂಪಿತ ಪರಮಾತ್ಮ ಶಿವತಂದೆ ಎಂದು ಕರೆಯುತ್ತೇವೆ. ಪರಂಪಿತ ಪರಮಾತ್ಮ ಶಿವತಂದೆಗೆ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ಅವರು ಜ್ಞಾನದ ಸಾಗರ ಕೂಡ ಆಗಿದ್ದಾರೆ. ಜ್ಞಾನದ ಸಾಗರ ಆಗಿರುವ ಕಾರಣ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅನ್ಯರಿಗೆ ತಿಳಿಸಿದರೆ ಅವಶ್ಯವಾಗಿ ಸತ್ಯ ಪರಮಾತ್ಮ ತಂದೆ ಇವರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರತ್ಯಕ್ಷ ಜೀವನದ ಮಾತನ್ನು ನೀವು ತಿಳಿಸುತ್ತೀರಾ ಅಂದರೆ ಪ್ರತ್ಯಕ್ಷದಲ್ಲಿ ನಡೆಯುತ್ತಿರುವಂತಹ ಮಾತನ್ನು ನೀವು ತಿಳಿಸುತ್ತೀರಾ. ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಕೂಡ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ ಮತ್ತು ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಶಿಕ್ಷಕ, ಪತಿತ ಪಾವನ, ಜ್ಞಾನದ ಸಾಗರ ಆಗಿದ್ದಾರೆ. ಮೊಟ್ಟ ಮೊದಲು ಆ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಈ ಬ್ರಹ್ಮ ತಂದೆ ಶಿವ ತಂದೆಯ ರಚನೆ ಆಗಿದ್ದಾರೆ. ಈಗ ಇದು ಸಂಗಮ ಯುಗ ಆಗಿದೆ. ರಾಜಯೋಗವನ್ನು ಕಲಿಯುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಅನ್ನುವುದು ಸಿದ್ಧ ಆಯಿತು ತಾನೆ. ಮತ್ತು ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ ಆಗಿದೆ. ಇಲ್ಲಿ ಕುಳಿತಿದ್ದರೂ ಕೂಡ ನಾವು ಅನ್ಯರಿಗೆ ಯಾವ ಜ್ಞಾನದ ಮಾತನ್ನು ತಿಳಿಸಬೇಕು ಅನ್ನುವುದನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಬೇಕು. ಆಂತರ್ಯದಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುತ್ತಿರಬೇಕು. ಇಲ್ಲಿ ನಿಮಗೆ ಗೊತ್ತಿದೆ, ಕೆಲವರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಯಾರು ಜ್ಞಾನದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೋ ಅಂತವರ ಹೆಸರು ಪ್ರಸಿದ್ಧ ಆಗುತ್ತದೆ. ಅಂತವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆ ಪತ್ತೆಯ ಬಗ್ಗೆ ತಿಳಿಸುತ್ತಿರುತ್ತಾರೆ. ನೀವೀಗ ಸಂಪೂರ್ಣ ವೈಷ್ಣವರಾಗುತ್ತೀರಾ. ಯಾರು ಸಸ್ಯಾಹಾರಿಗಳಾಗಿದ್ದಾರೋ, ವೆಜಿಟೇರಿಯನ್ ಆಗಿದ್ದಾರೋ ಅವರಿಗೆ ವೈಷ್ಣವರು ಎಂದು ಕರೆಯಲಾಗುತ್ತದೆ. ವೈಷ್ಣವರು ಮಾಂಸ, ಮದಿರ ಇಂಥದ್ದನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಲೌಕಿಕ ಜಗತ್ತಿನ ವೈಷ್ಣವರು ವಿಕಾರಕ್ಕೆ ವಶ ಆಗುತ್ತಾರೆ. ಅವರು ವಿಕಾರಕ್ಕೆ ವಶ ಆಗುತ್ತಾರೆ ಅಂದ ಮೇಲೆ ಅವರು ವೈಷ್ಣವರಾಗಿ ಏನು ಲಾಭ ಆಯಿತು? ವೈಷ್ಣವ ಕುಲದವರು ಎಂದು ಹೇಳಿಸಿಕೊಳ್ಳುತ್ತಾರೆ. ಅಂದ ಮೇಲೆ ಈರುಳ್ಳಿ ಮುಂತಾದ ತಮೋ ಪ್ರಧಾನ ವಸ್ತುವನ್ನು ಅವರು ತಿನ್ನುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾವ ವಸ್ತು ತಮೋ ಪ್ರಧಾನ ವಸ್ತು ಆಗಿದೆ ಎಂದು. ಕೆಲವು ಮನುಷ್ಯರು ಬಹಳ ಒಳ್ಳೆಯ ಮನುಷ್ಯರಾಗಿರುತ್ತಾರೆ.
ಅಂತಹ ಮನುಷ್ಯರಿಗೆ ಧಾರ್ಮಿಕ ವ್ಯಕ್ತಿಗಳು ಎಂದು ಕರೆಯಲಾಗುತ್ತದೆ ಅಥವಾ ಭಕ್ತರು ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳಿಗೆ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ. ಮತ್ತು ಯಾರು ದಾನ ಪುಣ್ಯವನ್ನು ಮಾಡುತ್ತಾರೋ ಅಂತವರಿಗೆ ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ. ಆತ್ಮವೇ ದಾನ ಪುಣ್ಯವನ್ನು ಮಾಡುತ್ತದೆ. ಆದ್ದರಿಂದ ಆತ್ಮ ಪುಣ್ಯಾತ್ಮ ಆಗುತ್ತದೆ ಎಂದು ಸಿದ್ಧ ಆಗುತ್ತದೆ. ಆತ್ಮಕ್ಕೆ ಪವಿತ್ರ ಆತ್ಮ ಎಂದು ಕರೆಯಲಾಗುತ್ತದೆ. ಆತ್ಮ ನಿರ್ಲೇಪ ಅಲ್ಲ. ಇಂತಿಂತಹ ಒಳ್ಳೊಳ್ಳೆ ಜ್ಞಾನದ ಶಬ್ದವನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಸಾಧು ಸಂತರಿಗೆ ಮಹಾನ್ ಆತ್ಮರು ಎಂದು ಕರೆಯಲಾಗುತ್ತದೆ. ಎಂದೂ ಕೂಡ ಮಹಾನ್ ಪರಮಾತ್ಮ ಎಂದು ಕರೆಯುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ತಪ್ಪು ಮಾತಾಗಿದೆ. ಸರ್ವರು ಆತ್ಮ ಆಗಿದ್ದಾರೆ. ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಇದ್ದಾರೋ ಎಲ್ಲರಲ್ಲೂ ಆತ್ಮ ಇದೆ. ಚೆನ್ನಾಗಿ ಓದಿರುವಂತಹ ಬರೆದಿರುವಂತಹ ವಿದ್ಯಾವಂತರು ಯಾರಾಗಿದ್ದಾರೋ ಅವರು ವೃಕ್ಷದಲ್ಲೂ ಕೂಡ ಆತ್ಮ ಇದೆ ಎಂದು ಸಿದ್ಧ ಮಾಡಿ ತಿಳಿಸುತ್ತಾರೆ. ಜಗತ್ತಿನ ಜನ ಹೇಳುತ್ತಾರೆ 84 ಲಕ್ಷ ಯೋನಿ ಏನಿದೆಯೋ ಆ ಎಲ್ಲಾ ಯೋನಿಗಳಲ್ಲೂ ಆತ್ಮ ಇದೆ ಎಂದು. ಒಂದು ವೇಳೆ ಆತ್ಮ ಇರದೇ ಇದ್ದಿದ್ದರೆ ವೃಕ್ಷ ಹೇಗೆ ವೃದ್ಧಿಯಾಗುತ್ತಿತ್ತು ಎಂದು ಕೇಳುತ್ತಾರೆ. ಮನುಷ್ಯರ ತನುವಿನಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮ ಎಂದೂ ಕೂಡ ಜಡವಸ್ತುವಿನಲ್ಲಿ ಹೋಗಿ ಸೇರಿಕೊಳ್ಳಲು ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಇಂತಿಂತಹ ಮಾತನ್ನು ಬರೆದು ಬಿಟ್ಟಿದ್ದಾರೆ. ಇಂದ್ರಪ್ರಸ್ಥದಿಂದ ಹೊರಗಡೆ ಹಾಕಿದ ತಕ್ಷಣ ಕಲ್ಲಾಗಿ ಬಿಟ್ಟರು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ದೇಹದ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ದುಃಖಧಾಮ ಅಂದರೆ ಅಪವಿತ್ರ ಧಾಮ ಆಗಿದೆ. ಶಾಂತಿಧಾಮ ಮತ್ತು ಸುಖಧಾಮ ಪವಿತ್ರ ಧಾಮ ಆಗಿದೆ. ಅಂದ ಮೇಲೆ ಈ ಎಲ್ಲಾ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸುಖಧಾಮದಲ್ಲಿ ಇರುವಂತವರು ದೇವತೆಗಳ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಇದರಿಂದ ಸಿದ್ಧ ಆಗುತ್ತದೆ ಭಾರತದಲ್ಲಿ ಹೊಸ ಜಗತ್ತಿನಲ್ಲಿ ಪವಿತ್ರ ಆತ್ಮರು ನಿವಾಸವನ್ನು ಮಾಡುತ್ತಿದ್ದರು. ಆ ಪವಿತ್ರ ಆತ್ಮರು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದರು. ನಾವು ನಿರ್ಗುಣಿಗಳಾಗಿದ್ದೇವೆ, ನಮ್ಮಲ್ಲಿ ಯಾವ ಗುಣವೂ ಇಲ್ಲ ಎಂದು ಮನುಷ್ಯರು ದೇವತೆಗಳ ಸಮ್ಮುಖದಲ್ಲಿ ಗಾಯನವನ್ನು ಮಾಡುತ್ತಾರೆ. ಹಾಗೆ ನೋಡಿದರೆ ಎಲ್ಲರೂ ಗುಣಹೀನರೇ ಆಗಿದ್ದಾರೆ, ಅಂದರೆ ನಿರ್ಗುಣಿಗಳೇ ಆಗಿದ್ದಾರೆ. ಈಗ ಮನುಷ್ಯರಲ್ಲಿ ಯಾವ ಗುಣವೂ ಇಲ್ಲ. ಮನುಷ್ಯರಲ್ಲಿ ಮೋಹ ಬಹಳಷ್ಟು ಇರುತ್ತದೆ. ಸತ್ತಂತಹ ವ್ಯಕ್ತಿಗಳನ್ನು ನೆನಪು ಮಾಡುತ್ತಿರುತ್ತಾರೆ. ಇಂಥವರು ನನ್ನ ಮಗ ಆಗಿದ್ದಾರೆ, ಇಂಥವರು ನನ್ನ ಮಕ್ಕಳಾಗಿದ್ದಾರೆ ಅನ್ನುವುದು ನೆನಪಿಗೆ ಬರುತ್ತದೆ. ಪತಿ ಅಥವಾ ಮಗ ಸತ್ತು ಹೋದರೆ ಅವರನ್ನೇ ನೆನಪು ಮಾಡುತ್ತಿರುತ್ತಾರೆ. ಮಹಿಳೆಯರು 12 ತಿಂಗಳವರೆಗೂ ತಮ್ಮ ಪತಿಯನ್ನು ಅಥವಾ ಮಗನನ್ನು ಚೆನ್ನಾಗಿ ನೆನಪು ಮಾಡುತ್ತಿರುತ್ತಾರೆ. ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಅಳುತ್ತಿರುತ್ತಾರೆ. ಒಂದು ವೇಳೆ ಇದೇ ರೀತಿ ನೀವು ಮುಖವನ್ನು ಮುಚ್ಚಿಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ, ಹಗಲು ರಾತ್ರಿ ಮುಖವನ್ನು ಮುಚ್ಚಿಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇಗೆ ನೀವು ನಿಮ್ಮ ಪತಿಯನ್ನು ನೆನಪು ಮಾಡುತ್ತಿರುತ್ತೀರೋ ಅದೇ ರೀತಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ರೀತಿ ಮಾಡಿ, ಈ ರೀತಿ ಮಾಡಿ ಎಂದು ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಪ್ರತಿದಿನ ಲೆಕ್ಕವನ್ನು ನೋಡಿಕೊಳ್ಳುತ್ತೀರಾ ತಾನೆ? ಈ ದಿನ ಇಷ್ಟು ಖರ್ಚಾಯಿತು, ಇಷ್ಟು ಲಾಭ ಆಯಿತು ಎಂದು ಬ್ಯಾಲೆನ್ಸ್ನ ಲೆಕ್ಕವನ್ನು ಪ್ರತಿದಿನ ಬರೆಯುತ್ತಾರೆ ತಾನೆ? ಕೆಲವರು ತಿಂಗಳಿಗೊಮ್ಮೆ ತಮ್ಮ ಲೆಕ್ಕವನ್ನು ಬರೆಯುತ್ತಾರೆ. ಇಲ್ಲೂ ಕೂಡ ನೀವು ಲೆಕ್ಕವನ್ನು ಇಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ. ಮಕ್ಕಳಾದ ನೀವು 1000 ಪಟ್ಟು ಭಾಗ್ಯಶಾಲಿಗಳಾಗಿದ್ದೀರಾ. ಮಕ್ಕಳಾದ ನೀವು 1,000,000 ಪಟ್ಟು ಭಾಗ್ಯಶಾಲಿಗಳಾಗಿದ್ದೀರಾ. ಮಕ್ಕಳಾದ ನೀವು ಪದುಮದಷ್ಟು ಭಾಗ್ಯಶಾಲಿಗಳು, ಅರಬ್ ಭಾಗ್ಯಶಾಲಿಗಳು, ಕರಬ್ ಭಾಗ್ಯಶಾಲಿಗಳಾಗಿದ್ದೀರಾ. ಯಾರೆಲ್ಲ ಮಕ್ಕಳು ಸ್ವಯಂ ಅನ್ನು ಸೌಭಾಗ್ಯಶಾಲಿ ಎಂದು ತಿಳಿದುಕೊಂಡಿದ್ದಾರೋ ಅವಶ್ಯವಾಗಿ ಅವರು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಿರುತ್ತಾರೆ. ಯಾರು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರೇ ಗುಲಾಬಿ ಹೂವಾಗುತ್ತಾರೆ.
ಇದೆಲ್ಲ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಜ್ಞಾನದ ಮಾತಾಗಿದೆ. ಸಂಕ್ಷಿಪ್ತವಾಗಿ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಬೇಕು. ನಾವೀಗ ಸುಗಂಧಭರಿತ ಹೂವಾಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತೆ ಮುಖ್ಯ ಮಾತಾಗಿದೆ. ಸನ್ಯಾಸಿಗಳು ಯೋಗ ಅನ್ನುವ ಶಬ್ದವನ್ನು ಹೇಳಿದ್ದಾರೆ. ಲೌಕಿಕ ತಂದೆ ಎಂದೂ ಕೂಡ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಮತ್ತು ಪುನಃ ಲೌಕಿಕ ತಂದೆ ನನ್ನನ್ನು ನೀವು ನೆನಪು ಮಾಡುತ್ತಿದ್ದೀರಾ ಎಂದು ನಂತರ ಕೇಳುವುದಿಲ್ಲ. ತಂದೆಗೆ ಮಕ್ಕಳ ನೆನಪಿರುತ್ತದೆ, ಮಗನಿಗೆ ತಂದೆಯ ನೆನಪು ಸ್ವತಃ ಇರುತ್ತದೆ. ತಂದೆ ಮಕ್ಕಳನ್ನು ನೆನಪು ಮಾಡುವುದು, ಮಕ್ಕಳು ತಂದೆಯನ್ನು ನೆನಪು ಮಾಡುವುದು, ಇದು ಒಂದು ಕಾಯಿದೆ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳಬೇಕಾಗುತ್ತದೆ. ಏಕೆಂದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ನೀವೀಗ ಇಲ್ಲಿಗೆ ಬರುತ್ತೀರಾ, ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ನೀವು ತಿಳಿದುಕೊಂಡಿದ್ದೀರಾ, ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ, ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಾ. ಅಂದ ಮೇಲೆ ನಿಮಗೆ ಪರಮಾತ್ಮ ತಂದೆಯ ನೆನಪೇ ಇರಬೇಕು. ಆದ್ದರಿಂದ ಬಾಬಾ ಚಿತ್ರಗಳನ್ನು ಕೂಡ ನಿರ್ಮಾಣ ಮಾಡಿಸುತ್ತಾರೆ. ಆ ಚಿತ್ರ ಸದಾ ನಿಮ್ಮ ಜೊತೆಗೆ ಇರಬೇಕು. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡಬೇಕು. ಇವರು ನಮ್ಮ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ, ನಾಲೆಜ್ಫುಲ್ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆದುಕೊಂಡು ನಾವು ತ್ರಿಕಾಲದರ್ಶಿಗಳಾಗುತ್ತೇವೆ. ಈ ಸೃಷ್ಟಿಯಲ್ಲಿ ತ್ರಿಕಾಲದರ್ಶಿಗಳಾದಂತಹ ಮನುಷ್ಯರು ಯಾರೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಲಕ್ಷ್ಮೀ ನಾರಾಯಣರು ಕೂಡ ತ್ರಿಕಾಲದರ್ಶಿಗಳಲ್ಲ. ಈ ಲಕ್ಷ್ಮೀ ನಾರಾಯಣರು ತ್ರಿಕಾಲದರ್ಶಿಗಳಾಗಿ ಏನನ್ನು ಮಾಡಲು ಸಾಧ್ಯ? ನೀವು ತ್ರಿಕಾಲದರ್ಶಿಗಳಾಗುತ್ತೀರಾ ಮತ್ತು ಅನ್ಯರನ್ನು ನೀವು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತೀರಾ. ಈ ಲಕ್ಷ್ಮೀ ನಾರಾಯಣರಲ್ಲಿ ಒಂದು ವೇಳೆ 3 ಕಾಲದ ಜ್ಞಾನ ಇದ್ದಿದ್ದರೆ ಪರಂಪರೆಯವರೆಗೂ ಎಲ್ಲರಿಗೂ ಆ ಜ್ಞಾನ ಗೊತ್ತಿರುತ್ತಿತ್ತು. ಅಂದರೆ ಪರಂಪರೆಯವರೆಗೂ ಆ ಜ್ಞಾನ ನಡೆಯುತ್ತಿತ್ತು. ಮಧ್ಯದಲ್ಲಿ ವಿನಾಶ ಆಗುತ್ತದೆ. ಆದ್ದರಿಂದ ಈ ಜ್ಞಾನ ಪರಂಪರೆಯವರೆಗೂ ನಡೆಯಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಾದ ನೀವು ಈ ಜ್ಞಾನದ ಶಿಕ್ಷಣವನ್ನು ಚೆನ್ನಾಗಿ ಸ್ಮರಣೆ ಮಾಡಬೇಕು. ನೀವೀಗ ಈ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮ್ಮ ಈ ಸರ್ವಶ್ರೇಷ್ಠ ಶಿಕ್ಷಣ ಸಂಗಮ ಯುಗದಲ್ಲೇ ನಿಮಗೆ ಪ್ರಾಪ್ತಿಯಾಗುತ್ತದೆ. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ. ನೀವು ದೇಹಾಭಿಮಾನಕ್ಕೆ ವಶ ಆದರೆ ಮಾಯೆ ನಿಮಗೆ ಪೆಟ್ಟನ್ನು ಕೊಡುತ್ತದೆ. ಯಾವಾಗ ನೀವು 16 ಕಲಾ ಸಂಪೂರ್ಣರಾಗುತ್ತೀರೋ ಆಗ ವಿನಾಶದ ಸಂಪೂರ್ಣ ತಯಾರಿ ನಡೆಯುತ್ತದೆ. ವಿನಾಶಕ್ಕೋಸ್ಕರ ಜಗತ್ತಿನ ಜನ ತಯಾರಿಯನ್ನು ಮಾಡುತ್ತಿದ್ದಾರೆ. ನೀವು ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡಲಿಲ್ಲ. ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೆಯಲಿಲ್ಲ. ಕೌರವರು ಮತ್ತು ಯಾದವರು ಯುದ್ಧವನ್ನು ಮಾಡುತ್ತಾರೆ. ನಾಟಕದ ಅನುಸಾರ ಪಾಕಿಸ್ತಾನ ನಿರ್ಮಾಣ ಆಯಿತು. ಯಾವಾಗ ನೀವು ಜನ್ಮವನ್ನು ಪಡೆದುಕೊಂಡಿರೋ ನಿಮ್ಮ ಜನ್ಮದ ಸಮಯದಲ್ಲಿ ವಿಭಜನೆ ಆಯಿತು. ಆ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಯಿತು. ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಪ್ರತ್ಯಕ್ಷದಲ್ಲಿ ಈಗ ಎಲ್ಲವೂ ನಡೆಯಬೇಕು. ಈ ಸಮಯದ ಬಗ್ಗೆ ಗಾಯನವನ್ನು ಕೂಡ ಮಾಡುತ್ತಾರೆ. ರಕ್ತದ ನದಿ ಹರಿಯುತ್ತದೆ, ನಂತರ ಪುನಃ ತುಪ್ಪದ ನದಿ ಹರಿಯುತ್ತದೆ ಎಂದು. ಈಗ ನೀವು ನೋಡಿ, ಜಗತ್ತಿನ ಜನ ಎಷ್ಟೊಂದು ಯುದ್ಧವನ್ನು ಮಾಡುತ್ತಿದ್ದಾರೆ. ನೀವೇ ನೋಡಿ, ಜಗತ್ತಿನ ಜನ ಎಷ್ಟೊಂದು ಹೊಡೆದಾಡುತ್ತಿದ್ದಾರೆ. ಇಂತಹ ನಗರವನ್ನು ನಮಗೆ ಬಿಟ್ಟುಕೊಡಿ, ಇಲ್ಲದಿದ್ದರೆ ನಾವು ಯುದ್ಧವನ್ನು ಮಾಡುತ್ತೇವೆ ಎಂದು ಹೇಳುತ್ತಾರೆ. ಈ ಮಾರ್ಗದಿಂದ ಹೋಗಬೇಡಿ, ಇದು ನಮ್ಮ ಮಾರ್ಗ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಏನನ್ನು ಮಾಡಬೇಕು? ಆ ಮಾರ್ಗದಲ್ಲಿ ಹೋಗದೇ ಇದ್ದರೆ ಹಡಗು ಮುಂದೆ ಹೋಗಲು ಹೇಗೆ ಸಾಧ್ಯ? ನಂತರ ಪುನಃ ಕುಳಿತು ಸಲಹೆಯನ್ನು ರಚನೆ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸಲಹೆಯನ್ನು ಕೇಳುತ್ತಾರೆ ತಾನೆ. ಅವರಿಂದ ಸಹಯೋಗದ ಭರವಸೆ ಪ್ರಾಪ್ತಿಯಾಗುತ್ತದೆ. ಆ ಸಹಯೋಗದ ಭರವಸೆಯನ್ನು ಕೂಡ ಪರಸ್ಪರ ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಈ ರೀತಿ ಸಿವಿಲ್ ವಾರ್ ನಡೆಯುವುದೂ ಕೂಡ ಪುನಃ ನಾಟಕದಲ್ಲಿ ಫಿಕ್ಸ್ ಆಗಿದೆ.
ಈ ರೀತಿ ಯುದ್ಧ ನಡೆಯುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿ ಇಲ್ಲಿಂದ ಹೊರಗಡೆ ಮನೆಗೆ ಹೋದ ತಕ್ಷಣ ಈ ಜ್ಞಾನದ ಮಾತನ್ನು ಮರೆತು ಬಿಡಬೇಡಿ. ನೀವೀಗ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬರುತ್ತೀರಾ. ಸಣ್ಣ ಸಣ್ಣ ಮಕ್ಕಳನ್ನೂ ಕೂಡ ನೀವು ಇಲ್ಲಿಗೆ ಕರೆದುಕೊಂಡು ಬರುತ್ತೀರಾ. ಅಂದ ಮೇಲೆ ಆ ಮಕ್ಕಳ ಬಂಧನದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಮಧುಬನಕ್ಕೆ ಬರುವಾಗ ಚಿಕ್ಕ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಬಂದರೆ ಆ ಮಕ್ಕಳ ಬಂಧನದಲ್ಲೇ ಇರಬೇಕಾಗುತ್ತದೆ. ಇಲ್ಲಿ ನೀವು ಜ್ಞಾನದ ಸಾಗರನ ದಡಕ್ಕೆ ಬರುತ್ತೀರಾ. ಅಂದ ಮೇಲೆ ಜ್ಞಾನದ ಸಾಗರನ ದಡದಲ್ಲಿ ಎಷ್ಟು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ನೀವೀಗ ಇಲ್ಲಿಗೆ ಬಂದಿರುವುದೇ ಅವಿನಾಶಿ ಜ್ಞಾನರತ್ನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ. ಭೋಲಾನಾಥ ತಂದೆ ನನ್ನ ಜೋಳಿಗೆಯನ್ನು ತುಂಬಿ ಎಂದು ಗಾಯನವನ್ನು ಮಾಡುತ್ತಾರೆ. ಅಂದರೆ ಮುಗ್ಧ ಭಗವಂತ ತಂದೆ ನನ್ನ ಜೋಳಿಗೆಯನ್ನು ತುಂಬಿ ಎಂದು ಗಾಯನವನ್ನು ಮಾಡುತ್ತಾರೆ. ಭಕ್ತರು ಶಂಕರ್ನ ಸಮ್ಮುಖಕ್ಕೆ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿ ಎಂದು ಹೇಳುತ್ತಾರೆ. ಜಗತ್ತಿನ ಜನ ಪುನಃ ಶಿವ ಶಂಕರ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಶಿವಶಂಕರ ಮಹಾದೇವ ಎಂದು ಹೇಳುತ್ತಾರೆ. ಅಂದ ಮೇಲೆ ಮಹಾದೇವ ದೊಡ್ಡವರಾಗಿ ಬಿಟ್ಟರು ತಾನೆ. ಇಂತಿಂತಹ ಸಣ್ಣ ಸಣ್ಣ ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಣ್ಣ ಸಣ್ಣ ಜ್ಞಾನದ ಮಾತಾಗಿದೆ. ಈಗ ಮಕ್ಕಳಾದ ನಿಮಗೆ ತಂದೆ ತಿಳಿಸುತ್ತಿದ್ದಾರೆ, ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಶಿಕ್ಷಣದ ಮೂಲಕ ಮನುಷ್ಯರ ಜೀವನ ಸುಧಾರಣೆ ಆಗುತ್ತದೆ. ನಿಮ್ಮ ನಡತೆ ಮತ್ತು ವ್ಯವಹಾರ ಕೂಡ ಚೆನ್ನಾಗಿರುತ್ತದೆ. ಶಿಕ್ಷಣದ ಮೂಲಕ ನಡತೆ ವ್ಯವಹಾರ ಎಲ್ಲವೂ ಶ್ರೇಷ್ಠ ಆಗುತ್ತದೆ. ನೀವೀಗ ಶಿಕ್ಷಣವನ್ನು ಕಲಿಯುತ್ತೀರಾ. ಯಾರು ಎಲ್ಲರಿಗಿಂತ ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರಲ್ಲಿ ಒಳ್ಳೆಯ ನಡತೆ ಇರುತ್ತದೆ. ಅವರ ನಡತೆ ಒಳ್ಳೆಯ ನಡತೆ ಆಗುತ್ತದೆ. ನೀವೀಗ ಹೇಳುತ್ತೀರಾ, ಮಮ್ಮ ಬಾಬಾರವರ ಗುಣಗಳು ಎಲ್ಲರಿಗಿಂತ ಒಳ್ಳೆಯ ಗುಣ ಆಗಿತ್ತು. ಮಮ್ಮ ಬಾಬಾರವರ ನಡತೆ ಸರ್ವಶ್ರೇಷ್ಠ ನಡತೆ ಆಗಿತ್ತು. ಈ ಬ್ರಹ್ಮ ತಂದೆ ನಮಗೆ ದೊಡ್ಡ ಮಾತೆಯಾಗಿದ್ದಾರೆ. ದೊಡ್ಡ ತಾಯಿಯಾದಂತಹ ಬ್ರಹ್ಮನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಮಕ್ಕಳನ್ನು ರಚನೆ ಮಾಡುತ್ತಾರೆ. ಇಲ್ಲಿ ಮಾತ್ಪಿತಾ ಇಬ್ಬರೂ ಕೂಡ ಕಂಬೈಂಡ್ ಆಗಿದ್ದಾರೆ. ಇದೆಲ್ಲ ಎಷ್ಟೊಂದು ಗುಪ್ತವಾದ ಮಾತಾಗಿದೆ. ಹೇಗೆ ನೀವು ಶಿಕ್ಷಣವನ್ನು ಕಲಿಯುತ್ತೀರೋ ಅದೇ ರೀತಿ ಮಮ್ಮ ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದರು. ಮಮ್ಮಾರವರನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡರು. ಮಮ್ಮ ಬಹಳಷ್ಟು ಬುದ್ಧಿವಂತರಾಗಿದ್ದರು. ಅಂದ ಮೇಲೆ ನಾಟಕದ ಅನುಸಾರ ಮಮ್ಮಾರವರಿಗೆ ಸರಸ್ವತಿ ಅನ್ನುವ ಹೆಸರು ಬಂತು. ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿಯಾಗಿದೆ. ಬ್ರಹ್ಮಪುತ್ರ ನದಿ ಮತ್ತು ಸಮುದ್ರದ ಸಂಗಮ ಆದಾಗ ಅಲ್ಲಿ ಕುಂಭಮೇಳ ನಡೆಯುತ್ತದೆ. ಸಾಗರ ಮತ್ತು ಬ್ರಹ್ಮಪುತ್ರ ನದಿಯ ಮೇಳ ನಡೆಯುತ್ತದೆ. ಅಂದ ಮೇಲೆ ಈ ಬ್ರಹ್ಮ ದೊಡ್ಡ ತಾಯಿಯಾಗಿದ್ದಾರೆ. ಈ ಬ್ರಹ್ಮ ಎಲ್ಲರಿಗಿಂತ ದೊಡ್ಡ ನದಿ. ಅಂದ ಮೇಲೆ ಬ್ರಹ್ಮ ತಾಯಿ ಕೂಡ ಆಗಿದ್ದಾರೆ. ಮಧುರಾತಿ ಮಧುರ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಎಷ್ಟು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನೇ ನೋಡುತ್ತಿರುತ್ತಾರೆ. ನೀವೀಗ ಈ ಬ್ರಹ್ಮ ತಂದೆಯನ್ನೂ ಕೂಡ ನೆನಪು ಮಾಡಬಾರದು. ಏಕೆಂದರೆ ಬ್ರಹ್ಮ ತಂದೆಯ ಆತ್ಮ ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತದೆ. ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವಿಬ್ಬರೂ ಕೂಡ ಮಕ್ಕಳನ್ನು ನೋಡುತ್ತೇವೆ. ಅಂದರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಕೂಡ ಮಕ್ಕಳನ್ನು ನೋಡುತ್ತಿರುತ್ತಾರೆ. ಬ್ರಹ್ಮ ತಂದೆ ತಿಳಿಸುತ್ತಾರೆ, ಆತ್ಮನಾದ ನಾನು ಸಾಕ್ಷಿಯಾಗಿ ಏನನ್ನೂ ನೋಡುವುದಿಲ್ಲ. ಆದರೆ ಪರಮಾತ್ಮ ತಂದೆಯ ಸಂಘದಲ್ಲಿ ಇರುವ ಕಾರಣ ನಾನು ಕೂಡ ತಂದೆಯ ಸಮಾನ ಎಲ್ಲರನ್ನೂ ನೋಡುತ್ತಿರುತ್ತೇನೆ. ಪರಮಾತ್ಮ ತಂದೆಯಂತೂ ಸದಾ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ ತಾನೆ. ಬ್ರಹ್ಮ ತಂದೆ ಸದಾ ಪರಮಾತ್ಮ ತಂದೆಯ ಜೊತೆಗಿದ್ದಾರೆ. ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ಮಗು ಆಗಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆ ಹೇಳುತ್ತಾರೆ, ತಂದೆಗೆ ಮಗುವಾದಂತಹ ನಾನು ತಂದೆಯ ಜೊತೆಗೆ ನಿಮ್ಮೆಲ್ಲರನ್ನೂ ನೋಡುತ್ತೇನೆ. ಪರಮಾತ್ಮ ತಂದೆಯ ಜೊತೆಗೆ ವಿಶ್ವದ ಮಾಲೀಕಾಗಿ ನಾನು ಕೂಡ ಸುತ್ತಾಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ನಾನೇ ಈ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ನಾನು ಅನುಭವವನ್ನು ಮಾಡುತ್ತೇನೆ. ನಾನು ಕೂಡ ತಂದೆಯ ಜೊತೆಗೆ ನಿಮಗೆ ದೃಷ್ಟಿಯನ್ನು ನೀಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ.
ದೇಹ ಸಹಿತ ಎಲ್ಲವನ್ನೂ ಕೂಡ ಮರೆಯಬೇಕು. ಇನ್ನು ತಂದೆ ಮತ್ತು ಮಗ ಇಬ್ಬರು ಒಂದೇ ಸಮಾನ ಆಗಿಬಿಡುತ್ತಾರೆ. ಅಂದರೆ ಶಿವ ತಂದೆ ಮತ್ತು ಮಗ ಆದಂತಹ ಬ್ರಹ್ಮ ತಂದೆ ಇಬ್ಬರು ಒಂದೇ ಸಮಾನ ಆಗಿಬಿಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಿ. ಅವಶ್ಯವಾಗಿ ಮಮ್ಮ ಬಾಬಾ ಎಲ್ಲರಿಗಿಂತ ಜಾಸ್ತಿ ಸೇವೆಯನ್ನು ಮಾಡುತ್ತಾರೆ. ಲೌಕಿಕ ಮನೆಯಲ್ಲೂ ಕೂಡ ತಂದೆ ತಾಯಿ ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ತಾನೆ. ಸೇವೆಯನ್ನು ಮಾಡುವಂತವರು ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಪುನಃ ನೀವು ತಂದೆಯನ್ನೇ ಅನುಕರಣೆ ಮಾಡಬೇಕು. ಹೇಗೆ ಪರಮಾತ್ಮ ತಂದೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುತ್ತಾರೋ ಅದೇ ರೀತಿ ನೀವು ತಂದೆಯನ್ನು ಅನುಕರಣೆ ಮಾಡಿ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವುದು ಹೇಗೆ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವೀಗ ಬೇರೆ ಯಾರ ಮಾತನ್ನೂ ಕೇಳಬೇಡಿ. ಯಾರಾದರೂ ಏನನ್ನಾದರೂ ಹೇಳಿದರೆ ನೀವು ಕೇಳಿದರೂ ಕೇಳದಂತೆ ಇರಬೇಕು. ನೀವು ಸದಾ ಮುಗುಳ್ನಗುತ್ತಿರಬೇಕು. ಅನ್ಯರು ಏನನ್ನಾದರೂ ಹೇಳಿದಾಗ ನೀವು ಮುಗುಳ್ನಗುತ್ತಿದ್ದರೆ ಅವರು ತಮ್ಮಷ್ಟಕ್ಕೆ ತಾವೇ ಶಾಂತ ಆಗಿ ಬಿಡುತ್ತಾರೆ. ಬ್ರಹ್ಮ ತಂದೆ ಕೂಡ ಸದಾ ಹೇಳುತ್ತಿದ್ದರು, ಯಾರಾದರೂ ಕ್ರೋಧವನ್ನು ಮಾಡಿದರೆ ನೀವು ಅವರ ಮೇಲೆ ಹೂವನ್ನು ಸುರಿಸಿ. ನೀವು ಹೇಳಬೇಕು, ನೀವು ಅಪಕಾರವನ್ನು ಮಾಡುತ್ತಿದ್ದೀರಾ, ಆದರೆ ನಾವು ನಿಮಗೆ ಉಪಕಾರವನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಇಡೀ ಜಗತ್ತಿನ ಮನುಷ್ಯರು ನನಗೆ ಅಪಕಾರಿಗಳೇ ಆಗಿದ್ದಾರೆ. ಇಡೀ ಜಗತ್ತಿನ ಮನುಷ್ಯರು ನನಗೆ ಅಪಕಾರವನ್ನೇ ಮಾಡುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ತಂದೆಯಾದ ನನಗೆ ಸರ್ವವ್ಯಾಪಿ ಎಂದು ಕರೆದು ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ಆದರೆ ನಾನು ಸರ್ವರ ಉಪಕಾರಿಯಾಗಿದ್ದೇನೆ. ಮಕ್ಕಳಾದ ನೀವು ಕೂಡ ಸರ್ವರಿಗೂ ಉಪಕಾರವನ್ನು ಮಾಡುವಂತವರಾಗಿದ್ದೀರಾ. ಅಂದ ಮೇಲೆ ನೀವೇ ವಿಚಾರವನ್ನು ಮಾಡಿ. ಮೊದಲು ನಾವು ಹೇಗಿದ್ದೆವು, ಈಗ ನಾವು ಏನಾಗುತ್ತಿದ್ದೇವೆ. ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ನಮ್ಮ ಕನಸಿನಲ್ಲೂ ಈ ವಿಚಾರ ಇರಲಿಲ್ಲ. ನಮ್ಮ ಸ್ವಪ್ನದಲ್ಲೂ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ವಿಚಾರ ಇರಲಿಲ್ಲ. ಅನೇಕರಿಗೆ ಮನೆಯಲ್ಲಿ ಕುಳಿತಿರುವಾಗಲೇ ಸಾಕ್ಷಾತ್ಕಾರ ಆಯಿತು. ಆದರೆ ಸಾಕ್ಷಾತ್ಕಾರದಿಂದ ಏನೂ ಲಾಭ ಆಗುವುದಿಲ್ಲ. ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ. ಇದು ಹೊಸ ವೃಕ್ಷ ಆಗಿದೆ. ಈಗ ಹೊಸ ದೈವಿ ವೃಕ್ಷದ ಸ್ಥಾಪನೆ ಆಗುತ್ತಿದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ದೈವಿ ಹೂದೋಟವನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಅಂದರೆ ನಮ್ಮ ದೈವಿ ಹೂದೋಟ ಈಗ ನಿರ್ಮಾಣ ಆಗುತ್ತಿದೆ. ಸತ್ಯುಗದಲ್ಲಿ ದೇವತೆಗಳೇ ನಿವಾಸವನ್ನು ಮಾಡುತ್ತಾರೆ. ಅಂದ ಮೇಲೆ ಪುನಃ ಈಗ ಸತ್ಯುಗ ಬರುತ್ತದೆ. ನಾಟಕ ಚಕ್ರ ತಿರುಗುತ್ತಿರುತ್ತದೆ. ದೇವತೆಗಳೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅನ್ಯ ಆತ್ಮರು ಪುನಃ ಎಲ್ಲಿಂದ ಬರುತ್ತಾರೆ? ನಾಟಕದಲ್ಲಿ ಎಷ್ಟೆಲ್ಲಾ ಜನ ಆತ್ಮರ ಪಾತ್ರ ಫಿಕ್ಸ್ ಆಗಿದೆಯೋ ಅದರಲ್ಲಿ ಯಾವ ಆತ್ಮರು ನಾಟಕದ ಪಾತ್ರದಿಂದ ಮುಕ್ತಾಗಲು ಸಾಧ್ಯ ಇಲ್ಲ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಆತ್ಮ ಎಂದು ಸಣ್ಣದಾಗಲು ಸಾಧ್ಯ ಇಲ್ಲ. ಎಂದು ಆತ್ಮ ಸವೆದು ಹೋಗುವುದಿಲ್ಲ. ಆತ್ಮ ಎಂದೂ ನಾಶ ಆಗುವುದಿಲ್ಲ. ಆತ್ಮ ಸೈಜ್ನಲ್ಲಿ ದೊಡ್ಡದೂ ಸಣ್ಣದೂ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕುಳಿತು ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಸುಖವನ್ನು ನೀಡುವಂತವರಾಗಿ. ತಾಯಿ ಕೂಡ ತಿಳಿಸುತ್ತಾರೆ, ಮಕ್ಕಳೇ ಪರಸ್ಪರ ಜಗಳವನ್ನು ಮಾಡಬೇಡಿ, ಹೊಡೆದಾಡಬೇಡಿ. ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈ ನೆನಪಿನ ಯಾತ್ರೆ ಬಹಳಷ್ಟು ಸಹಜ ಆಗಿದೆ. ಲೌಕಿಕ ಜಗತ್ತಿನ ಯಾತ್ರೆಯನ್ನು ನೀವು ಅನೇಕ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ. ಜನ್ಮ ಜನ್ಮಾಂತರದಿಂದ ಲೌಕಿಕ ಯಾತ್ರೆಗೆ ಹೋಗುತ್ತಾ ಬಂದಿದ್ದೀರಾ. ಆ ಯಾತ್ರೆಯನ್ನು ಮಾಡುತ್ತಾ ನೀವು ಏಣಿಯನ್ನು ಇಳಿಯುತ್ತಾ ಪಾಪಾತ್ಮರಾಗುತ್ತಾ ಹೋಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಆತ್ಮಿಕ ಯಾತ್ರೆಯಾಗಿದೆ. ಈ ಆತ್ಮಿಕ ಯಾತ್ರೆಯನ್ನು ಮಾಡಿ ವಾಪಸ್ ಮನೆಗೆ ಹೋದ ನಂತರ ಪುನಃ ನೀವು ಈ ಮೃತ್ಯು ಲೋಕಕ್ಕೆ ವಾಪಸ್ ಬರಬಾರದು. ಸ್ಥೂಲ ಯಾತ್ರೆಗೆ ಹೋದಂತವರು ವಾಪಸ್ ಮನೆಗೆ ಬರುತ್ತಾರೆ. ಮನೆಗೆ ಬಂದ ನಂತರ ಮೊದಲು ಹೇಗಿದ್ದರೋ ಹಾಗೇ ಆಗಿಬಿಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ. ಮೊದಲು ಸ್ವರ್ಗ ಇತ್ತು, ನಂತರ ಏನಾಯಿತು? ಈ ನಾಟಕ ಚಕ್ರ ತಿರುಗಲೇಬೇಕು. ಜಗತ್ತಂತೂ ಒಂದೇ ಆಗಿದೆ. ಇನ್ನು ನಕ್ಷತ್ರ ಲೋಕದಲ್ಲಿ ಯಾವುದೋ ಜಗತ್ತಿಲ್ಲ. ನಕ್ಷತ್ರಗಳಲ್ಲಿ ಯಾವುದೋ ಒಂದು ಲೋಕ ಇಲ್ಲ. ಮೇಲೆ ಹೋಗಿ
ಜಗತ್ತನ್ನು ಹುಡುಕಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ನಕ್ಷತ್ರ ಲೋಕಕ್ಕೆ ಹೋಗಿ ಅಲ್ಲಿ ಏನಿದೆ ಎಂದು ನೋಡಲು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ತಲೆಯನ್ನು ಚಚ್ಚಿಕೊಳ್ಳುತ್ತಾ ಎಲ್ಲರ ಸಾವು ಸಮ್ಮುಖಕ್ಕೆ ಬಂದು ಬಿಡುತ್ತದೆ. ಇದೆಲ್ಲ ವಿಜ್ಞಾನ ಆಗಿದೆ. ವಿಜ್ಞಾನಿಗಳು ಮೇಲೆ ಹೋಗುತ್ತಾರೆ. ನಂತರ ಏನಾಗುತ್ತದೆ? ಸಾವಂತೂ ಸಮ್ಮುಖದಲ್ಲೇ ನಿಂತಿದೆ ತಾನೆ. ಒಂದು ಕಡೆ ಮೇಲೆ ಆಕಾಶದಲ್ಲಿ ಹೋಗಿ ಸಂಶೋಧನೆಯನ್ನು ಮಾಡುತ್ತಿರುತ್ತಾರೆ. ಇನ್ನೊಂದು ಕಡೆ ಸಾವಿಗೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಒಂದು ಕಡೆ ಆಕಾಶ ಲೋಕಕ್ಕೆ ಹೋಗಿ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಎಲ್ಲರ ಸಾವಿಗೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮನುಷ್ಯರ ಬುದ್ಧಿ ಹೇಗಿದೆ ನೋಡಿ. ವಿಜ್ಞಾನಿಗಳು ಸ್ವಯಂ ಹೇಳುತ್ತಾರೆ, ಯಾರೂ ನಮಗೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು. ಅವರು ಸ್ವಯಂ ಹೇಳುತ್ತಾರೆ, ಅವಶ್ಯವಾಗಿ ವಿಶ್ವದಲ್ಲಿ ಯುದ್ಧ ನಡೆಯುತ್ತದೆ. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಭಗವಂತ ತಂದೆ ನಿಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಗಳಾಗುತ್ತೀರಾ. ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ. ಕೃಷ್ಣನಿಗೆ ಜಗತ್ತಿನ ಜನ ಪರಮಾತ್ಮ ಎಂದು ಕರೆಯುತ್ತಾರೆ. ಕೃಷ್ಣ ಪರಮಾತ್ಮ ಆಗಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ. ರಾಧೆಗೆ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ. ಕೃಷ್ಣನಿಗೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ಸರಸ್ವತಿ ಹೆಸರು ಪ್ರಸಿದ್ಧ ಆಗಿದೆ. ರಾಧೆಯ ಹೆಸರು ಅಷ್ಟೊಂದು ಪ್ರಸಿದ್ಧ ಆಗಿಲ್ಲ. ಲಕ್ಷ್ಮಿಯ ಕೈಯಲ್ಲಿ ಕಳಸವನ್ನು ತೋರಿಸುತ್ತಾರೆ. ಆದರೆ ಈ ಮಾತಿನಲ್ಲಿ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಸರಸ್ವತಿಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಅದೇ ದೇವಿಯರಾಗಿದ್ದೀರಾ. ನೀವೇ ಸರಸ್ವತಿಯರಾಗಿದ್ದೀರಾ. ದೇವಿಯರ ಪೂಜೆ ನಡೆಯುತ್ತದೆ. ಅಂದ ಮೇಲೆ ಆತ್ಮರ ಪೂಜೆ ಕೂಡ ನಡೆಯುತ್ತದೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೇಗೆ ಪರಮಾತ್ಮ ತಂದೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುತ್ತಾರೋ ಅದೇ ರೀತಿ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ಯಾರಾದರೂ ಅಂತಿಂತಹ ಮಾತನ್ನು ಮಾತನಾಡಿದರೆ ಆ ಮಾತನ್ನು ಕೇಳಿದರೂ ಕೇಳದಂತೆ ಇರಬೇಕು. ಸದಾ ಮುಗುಳ್ನಗುತ್ತಿರಬೇಕು. ಒಬ್ಬ ತಂದೆ ಹೇಳುವಂತಹ ಜ್ಞಾನದ ಮಾತನ್ನೇ ಕೇಳಬೇಕು. ಸೆಕೆಂಡ್ ಪಾಯಿಂಟ್, ಸುಖವನ್ನು ನೀಡುವಂತವರಾಗಿ ಎಲ್ಲರಿಗೂ ಸುಖವನ್ನು ನೀಡಬೇಕು. ಪರಸ್ಪರ ಎಂದೂ ಜಗಳವನ್ನು ಮಾಡಬಾರದು, ಹೊಡೆದಾಡಬಾರದು. ತಿಳುವಳಿಕೆ ಉಳ್ಳವರಾಗಿ ಅವಿನಾಶಿ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸಾಗರದ ಆಳಕ್ಕೆ ಹೋಗಿ ಅನುಭವ ಅನ್ನುವ ರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮರಾಗಿ, ಸಮರ್ಥ ಆತ್ಮರಾಗುವುದಕ್ಕೋಸ್ಕರ ಯೋಗದ ಪ್ರತಿಯೊಂದು ವಿಶೇಷತೆ, ಪ್ರತಿಯೊಂದು ಶಕ್ತಿ ಮತ್ತು ಪ್ರತಿಯೊಂದು ಜ್ಞಾನದ ಮುಖ್ಯ ಪಾಯಿಂಟ್ನ ಅಭ್ಯಾಸವನ್ನು ಮಾಡಿ. ಈ ರೀತಿ ಅಭ್ಯಾಸವನ್ನು ಮಾಡುವಂತಹ ಆತ್ಮರ ಸಮ್ಮುಖದಲ್ಲಿ ಯಾವುದೇ ಪ್ರಕಾರದ ವಿಘ್ನ ನಿಲ್ಲಲು ಸಾಧ್ಯ ಇಲ್ಲ. ಅಂದರೆ ತಂದೆಯ ನೆನಪಿನ ಆಸಕ್ತಿಯಲ್ಲಿ ಮಗ್ನರಾಗಿರುವ ಆತ್ಮರ ಸಮ್ಮುಖದಲ್ಲಿ ಯಾವುದೇ ವಿಘ್ನ ನಿಲ್ಲಲು ಸಾಧ್ಯ ಇಲ್ಲ. ಆದ್ದರಿಂದ ಅಭ್ಯಾಸ ಅನ್ನುವ ಪ್ರಯೋಗ ಶಾಲೆಯಲ್ಲಿ ಹೋಗಿ ಕುಳಿತುಕೊಳ್ಳಿ. ಇಲ್ಲಿಯವರೆಗೂ ಜ್ಞಾನದ ಸಾಗರ, ಗುಣಗಳ ಸಾಗರ, ಶಕ್ತಿಗಳ ಸಾಗರ್ನ ಮೇಲೆ ಮೇಲೆ ಅಲೆಯಲ್ಲಿ ಆಟವನ್ನು ಆಡುತ್ತಾ ಬಂದಿದ್ದೀರಾ. ಇಲ್ಲಿಯವರೆಗೂ ಜ್ಞಾನದ ಸಾಗರನ, ಜ್ಞಾನದ ಅಲೆಯಲ್ಲಿ ಮೇಲೆ ಮೇಲೆ ಆಟವನ್ನು ಆಡುತ್ತಾ ಬಂದಿದ್ದೀರಾ. ಗುಣಗಳ ಸಾಗರನ, ಗುಣದ ಅಲೆಯಲ್ಲಿ ಮೇಲೆ ಮೇಲೆ ಆಡುತ್ತಿದ್ದೀರಾ. ಶಕ್ತಿಗಳ ಸಾಗರನ, ಶಕ್ತಿಯ ಅಲೆಯಲ್ಲಿ ಮೇಲೆ ಮೇಲೆ ಆಟವನ್ನು ಆಡುತ್ತಿದ್ದೀರಾ. ಆದರೆ ಈಗ ಸಾಗರದ ಆಳಕ್ಕೆ ಹೋಗಿ ಆಗ ಅನೇಕ ಪ್ರಕಾರದ ವಿಚಿತ್ರ ಅನುಭವದ ರತ್ನವನ್ನು ಪ್ರಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮರಾಗಿ ಬಿಡುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಅಶುದ್ಧತೆಯೇ ವಿಕಾರ ಅನ್ನುವ ಭೂತಗಳನ್ನು ಆಹ್ವಾನ ಮಾಡುತ್ತದೆ. ಆದ್ದರಿಂದ ಸಂಕಲ್ಪದಿಂದ ಕೂಡ ಶುದ್ಧ ಆಗಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ.
ಹೇಗೆ ಬ್ರಹ್ಮ ತಂದೆ ವಿಶೇಷವಾಗಿ ಶ್ರೇಷ್ಠ ಸಂಕಲ್ಪದ ಮೂಲಕ ಮಕ್ಕಳನ್ನು ಆಹ್ವಾನ ಮಾಡಿದರು, ಅಂದರೆ ಸಂಕಲ್ಪದ ಮೂಲಕ ಮಕ್ಕಳನ್ನು ರಚನೆ ಮಾಡಿದರು. ಈ ಸಂಕಲ್ಪದ ರಚನೆಯನ್ನು ಕಡಿಮೆ ರಚನೆ ಅಲ್ಲ. ಸಂಕಲ್ಪದ ಮೂಲಕ ರಚನೆಯನ್ನು ಮಾಡುವುದು ಸಣ್ಣ ರಚನೆ ಅಲ್ಲ. ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಪ್ರೇರಣೆಯನ್ನು ನೀಡಿ ಭಿನ್ನ ಭಿನ್ನ ಧರ್ಮದ ಆತ್ಮರನ್ನು ಪರದೆಯಿಂದ ಹೊರಗಡೆ ಕರೆದುಕೊಂಡು ಬಂದು ತಂದೆಯ ಸಮೀಪಕ್ಕೆ ಬ್ರಹ್ಮ ತಂದೆ ಕರೆದುಕೊಂಡು ಬಂದರು. ಅದೇ ರೀತಿ ಮಕ್ಕಳಾದ ನೀವು ಕೂಡ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪವನ್ನು ಮಾಡುವಂತಹ ಶ್ರೇಷ್ಠ ಸಂಕಲ್ಪಧಾರಿಯಾಗಿ ನಿಮ್ಮ ಸಂಕಲ್ಪ ಶಕ್ತಿಯನ್ನು ಜಾಸ್ತಿ ಖರ್ಚು ಮಾಡಬೇಡಿ. ಸಂಕಲ್ಪ ಶಕ್ತಿಯನ್ನು ವ್ಯರ್ಥವಾಗಿ ಕಳೆಯಬೇಡಿ. ಆಗ ಶ್ರೇಷ್ಠ ಸಂಕಲ್ಪದ ಮೂಲಕ ಶ್ರೇಷ್ಠ ಪ್ರಾಪ್ತಿ ನಿಮಗೆ ಸಿಗುತ್ತದೆ. ಒಳ್ಳೆಯದು. ಓಂ ಶಾಂತಿ.